ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ರ ಮಾರ್ಚ್ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂತಹ ಶಕ್ತಿ, ಬಲ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಮಂಗಳದಾಯಕವಾಗಿರ್ತಕ್ಕಂತಹ ಗುರು ಸದಾ ನಿಮ್ಮೊಡನೆ ಅನುಗ್ರಹದಿಂದಿರ್ತಾನೆ. ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ ದೇವರ ಕೃಪೆ ಸದಾ ನಿಮಗಿರುತ್ತೆ ಇರತಕ್ಕಂಥದ್ದು. ಕುಟುಂಬದ ಜಟಿಲವಾದಂಥ ಸಮಸ್ಯೆ ಪರಿಹಾರವಾಗುತ್ತೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ವೈರತ್ವ, ದಾಯಾದಿಗಳ ಕಲಹ ಇವೆಲ್ಲವೂ ಕೂಡ ಶಮನಗೊಳ್ಳಲಿದೆ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ. ವೃಶ್ಚಿಕ ರಾಶ್ಯಾಧಿಪತಿ ಕುಜನಿಂದ ನಿಮ್ಮ ಮನೆಯಲ್ಲಿ ಮಂಗಲ ಕಾರ್ಯ ನೆರವೇರುತ್ತೆ. ಎಲ್ಲ ರೀತಿಯ ಭಾಗ್ಯಶಾಲಿಯಾಗಿ ಅದೃಷ್ಟದಾಯಕವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಪೂರ್ವ ದಿಕ್ಕಿನಿಂದ ಮತ್ತು ಪಶ್ಚಿಮ ದಿಕ್ಕಿನಿಂದ ಏನೋ ಒಂದು ಹೊಸ ವ್ಯವಹಾರ ಕೂಡಿ ಬರಲಿದೆ ಹೇಳ್ತಕ್ಕಂಥದ್ದು. ಬಿಸ್ನೆಸ್ ಇರ್ಬೋದು ಅಥವಾ ಹಣದ ವ್ಯವಹಾರ ಇರ್ಬೋದು, ಇವೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿದೆ ಹೇಳ್ತಕ್ಕಂಥದ್ದು. ಇಂತಹ ಹಲವು ಸಮಸ್ಯೆಗಳಿದ್ದರೂ ಕೂಡ ಸಮಸ್ಯೆಗಳ ಅಲ್ಲಗಳೆಯುವಂತಹ ಸ್ಥಿತಿಗಳು ಕೂಡ ಇದೆ. ನಿಮಗೆ ಅನೇಕ ರೀತಿಯ ಅಂತರಂಗದಲ್ಲಿ ಕಷ್ಟಗಳು, ನಷ್ಟಗಳು ಇದ್ದರೂ ಕೂಡ ನೀವು ಯಾರ ಹತ್ರ ಅದನ್ನು ಹೇಳ್ಕೊಳ್ಳಿಕ್ಕಾಗಲ್ಲ, ತೋರಿಸ್ಕೊಳ್ಳಲ್ಲ. ನಿಮ್ಮ ಜೀವನದಲ್ಲಿ ಸದಾ ಹಸನ್ಮುಖರಾಗಿರ್ತೀರಿ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಅಷ್ಟೇ ಇಲ್ಲ, ವಾಹನ ಚಾಲಕರಿರ್ಬೋದು, ಆಟೋ ಚಾಲಕರಿರ್ಬೋದು, ಅಥವಾ ಸಣ್ಣ ಪುಟ್ಟ ವ್ಯವಹಾರ, ದಿನಗೂಲಿ ನೌಕರರು, ಅಥವಾ ಈ ಕೃಷಿಯಲ್ಲಿ, ತೋಟದಲ್ಲಿ, ಜಮೀನಲ್ಲಿ ಈ ಥರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿರತಕ್ಕಂಥದ್ದು ಇರ್ಬೋದು, ಅಥವಾ ಕುರಿ ಮೇಕೆ ಸಾಗಾಣಿಕೆಗಳನ್ನು ಮಾಡಿಕೊಂಡು ಜೀವನೋಪಾಯದ ಮಾರ್ಗವನ್ನು ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಹೆಚ್ಚೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು. ಯಾಕೆಂದರೆ 11ನೇ ಮನೆ ಚಂದ್ರ ಮತ್ತು ಕೇತು ಲಾಭದಾಯಕವಾಗಿರ್ತಕ್ಕಂಥದ್ದು. ಲಾಭಯೋಗ, ಭಾಗ್ಯಯೋಗ, ಅದೃಷ್ಟದ ಯೋಗ ಸದಾ ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು. ವಿದೇಶಿ ಪ್ರಯಾಣ ಯೋಗ, ತೀರ್ಥಯಾತ್ರೆ ದರ್ಶನ, ಉನ್ನತ ವ್ಯಾಸಂಗಕ್ಕೆ ಅವಕಾಶಗಳು ಸಿಗ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಸದಾ ಸದ್ವಿನಯ, ಸದ್ಬುದ್ಧಿ, ಸದಾಚಾರ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಒಂದು ಜೀವನದ ಚೌಕಟ್ಟಿನಲ್ಲಿ ನಿಮ್ಮ ಬದುಕು ಹವ್ಯಾಸದಿಂದ ಇರ್ತಕ್ಕಂಥ ನಿಮ್ಮ ಬಾಳು ಬಂಗಾರವಾಗತ್ತೆ. ವೃಶ್ಚಿಕ ರಾಶಿಯವರಿಗಂತೂ ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಅದೃಷ್ಟ ನಿಮಗೆ ಸಿಗತ್ತೆ ಹೇಳ್ತಕ್ಕಂಥದ್ದು. ಅಷ್ಟಾದರೂ ಕೂಡ ಹಿಂದುಗಡೆ ಇರತಕ್ಕಂಥ ಹಿತಶತ್ರುಗಳ ಕಾಟ, ವಾಕ್ದೋಷ, ಮಾಟ, ಮಂತ್ರ, ತಂತ್ರ ಇವೆಲ್ಲ ಒಂದಷ್ಟು ದೋಷಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಜನ್ಮಾಂತರದ ಪೂರ್ವಜರದ ಒಂದಷ್ಟು ಕರ್ಮಗಳು ಕೂಡ ಆಗಾಗ ಬಾಧಕಾಧಿಪತಿ ಕರ್ಮ ವ್ಯಾಧಿ ರೂಪೇಣ ಪೀಡಿತಂ ಹೇಳ್ತಕ್ಕಂಥ ಎಲ್ಲೊಂದು ಕಡೆ ನಿಮ್ಮ ಕರ್ಮದ ಶೇಷ ಪೀಡಿಸ್ತಾ ಇರುತ್ತೆ, ತೊಂದರೆಗಳನ್ನು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ಅವೆಲ್ಲವನ್ನು ನಿಭಾಯಿಸುವಂಥ ಶಕ್ತಿ ನಿಮ್ಮ ಭಗವಂತ ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲ, ನಿಮ್ಮ ಸಂಗಾತಿಯೊಡನೆ ಅನ್ಯೋನ್ಯತೆ ಬಾಂಧವ್ಯಗಳು ಬೆಸೆಯುವಂಥದ್ದು, ಪರಸ್ಥಳ ವಾಸ ಮಾಡ್ತಕ್ಕಂಥದ್ದು, ದೇವತಾ ದರ್ಶನ, ದೇವತಾ ಕಾರ್ಯ ಇವೆಲ್ಲ ಮಾಡುವಂಥ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಅದೃಷ್ಟದಾಯಕ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರು
ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆ, ದುರ್ಗಾದೇವಿ ದರ್ಶನ ಮಾಡಿದರೆ ಹೆಚ್ಚೆಚ್ಚು ಫಲಪ್ರದ ಆಗುತ್ತೆ. ಓಂ ದುರ್ಗಾಯೈ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಕೆಲವೊಂದಷ್ಟು ಜೀವನದಲ್ಲಿ ಸಮಸ್ಯೆಗಳು ಇರ್ತಕ್ಕಂಥದ್ದು, ಪ್ರತಿಯೊಂದು ರಾಶಿಗಳಲ್ಲಿಯೂ ಕೂಡ ಗ್ರಹಗಳ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು. ನಾನು ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಗೋಚಾರದ ಫಲ ಹೇಳ್ತಕ್ಕಂಥದ್ದು. ನಿಮ್ಮ ಜನ್ಮರಾಶಿ ಅಥವಾ ಹೆಸರು ಬಲ, ಲಗ್ನ ಬಲ ಅಥವಾ ಲಗ್ನ, ಜನ್ಮರಾಶಿಯಿಂದ ಅಥವಾ ಹೆಸರು ಬಲಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಅಥವಾ ದಶಾಸಂಧಿಗಳ ಮೂಲಕವಾಗಿ ತಿಳಿಯಬೇಕಂದ್ರೆ, ಅಥವಾ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಕ್ಷತ್ರ ಮತ್ತು ರಾಶಿಗಳು ಗೊತ್ತಿಲ್ಲ, ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಕೆಲವೊಂದಷ್ಟು ಫಲಾಫಲಗಳನ್ನು ನಿಮಗೆ ಪಡಿಬೇಕು ಅಂತಿದ್ದರೆ, ಅಥವಾ ನಿಮ್ಮ ಜೀವನದ ಕಷ್ಟಗಳನ್ನು ತಿಳ್ಕೊಳ್ಬೇಕು ಅಂತಕ್ಕಂಥದ್ದಿದ್ದರೆ, ಶುಭನೋ ಅಶುಭವೋ ಅಥವಾ ಒಳ್ಳೆಯದೋ ಕೆಟ್ಟದ್ದೋ, ಹೀಗೆ ಈ ಥರದ ಒಂದಷ್ಟು ಚಿಂತನೆ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ಕವಡೆಯ ಶಾಸ್ತ್ರದಿಂದಲೂ ಕೂಡ ಅದನ್ನು ತಿಳಿಯುವಂಥ ಒಂದು ಅವಕಾಶಗಳಿದೆ. ಇನ್ನು ಹೆಚ್ಚೆಚ್ಚು ನಾನಿಲ್ಲಿ ನಿಮಗೆ ಕೆಲವೊಂದಷ್ಟು ಶುಭ ಮತ್ತು ಅಶುಭ ಎರಡೂ ಕೆಲವೊಂದಷ್ಟು ಫಲಾಫಲಗಳನ್ನು ತಿಳಿಸಿದ್ದೇನೆ. ಇನ್ನೂ ಹೆಚ್ಚು ನಿಮ್ಮ ಜೀವನದ ವೈಯಕ್ತಿಕವಾಗಿರ್ತಕ್ಕಂಥದ್ದು ಕೇಳಬೇಕಂತಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ, ಕರೆ ಮಾಡಿ 9513737373. ಶುಭವಾಗಲಿ.